ಹಾಯ್ ಗೈಸ್, ನಮಸ್ತೆ. ನಾನು ನಿಮ್ಮ ಶಿಲ್ಪ. ಇದು ಬಂದು ನನ್ನ ಹಸ್ಬೆಂಡ್ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಅವ್ರ ಬರ್ಡೇ ಬಂದು ಇದೇ ಏಪ್ರಿಲ್ 20th ಆಗಿರುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಮಂತಲ್ಲಿ ನನ್ನ ಮಗ, ನನ್ನ ಹಸ್ಬೆಂಡ್, ನನ್ನ ಮಗಳು 3 ಜನದ್ದು ಬರ್ತಡೇ ಬರುತ್ತೆ. ನಡೀತಾ ಇರುತ್ತೆ ಈ ಮಂತ್ ಫುಲ್ಲು ಕೂಡ ಆ ಥರ. ಈ ಮಂತ್ ಬಂದು 20th ಅವ್ರದ್ದು ಬರ್ತಡೇ ಇತ್ತು. 20th ಬರ್ತಡೇ ಒಂದು ಸೇಮ್ ಇದಕ್ಕೂ ಉತ್ನಳ್ಳಿಗೆ ಹೋಗಿದ್ದು ಬಂದುಬಿಟ್ವಿ. ಬಟ್ ಈ ಸಲ ಸಂಜೆ ಹೋದ್ವಿ. 3:30 ಓಪನ್ ಅಂತ ಟೈಮಿಂಗ್ ನೋಡಿದ್ನಲ್ಲ ನಾನು ಆನ್ಲೈನಲ್ಲಿ. 3:30 ಹೋದೆ. 3:30 ಹೋಗ್ಬಿಟ್ಟು 3:30 ಹೋದಾಗ ಸ್ವಲ್ಪ ರಶ್ಶೇ ಇತ್ತು. ನಾನು ರಶ್ ಇರಲ್ಲ ಅಂದ್ಕೊಂಡೆ. ಬಿಸಿಲಿದ್ರೂ ಕೂಡ ರಶ್ ಇತ್ತು. ಅದು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನೋಡಿ ಹೇಗಿದ್ರು ಜನ, ಎಷ್ಟಿದ್ರು ಅಂತ ನೋಡ್ಕೊಬನ್ನಿ. ಇದು ಬಂದು ಟೆಂಪಲ್ ಔಟ್ಸೈಡು. ಟೆಂಪಲ್ ಓಪನ್ ಆಗೋಕ್ಕೂ ಮುಂಚೆ ವೆಯ್ಟ್ ಮಾಡ್ತಾ ಇರೋದು ಜನ. ಅಲ್ಲೇ ಒಂದು ಸೆಲ್ಫಿ ತಗೊಂಡು ಲಾಸ್ಟಲ್ಲಿಂದ ಹೊರಟ್ವಿ. ಹಾಗೆ ನೋಡಿದ್ರಲ್ಲ, ಆ ವಿಡಿಯೋಲಿ ನಾನು ವಿಡಿಯೋ ಮಾಡಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ. ಅವ್ರು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಪೂಜಾರಿ ಪುರೋಹಿತರು ಇರ್ತಾರಲ್ಲ, ಅವರು ವಿಡಿಯೋ ಮಾಡೋಂಗಿಲ್ಲಪ್ಪ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಸ್ಟಾಪ್ ಮಾಡಿಬಿಟ್ವಿ. ಫರ್ದರ್ ಅಲ್ಲಿ ಬಂದುಬಿಟ್ಟು ಮುಂದೆ ಅದೇ ನಮ್ಮ ಮನೆಯವ್ರ ಹೆಸರಲ್ಲಿ ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಬಂದುಬಿಟ್ಟು ಅಲ್ಲೇ 10 ನಿಮಿಷ ಆಚೆ ಜಾಗ ಐತೆ ಕುತ್ಕೊಳ್ಳೋಕ್ಕೆ. ಅಲ್ಲೇ ಕೂತಿದ್ದು ಫೋಟೋಸ್ ತಗೊಂಡು ಆಮೇಲೆ ಅಲ್ಲಿಂದ ಅಲ್ಲೇ ಒಂದು ಸ್ಮಾಲ್ ಗೇಮ್ ಥರ ಆಟಾಡ್ಕೊಂಡು ಬಂದ್ವಿ. ನನ್ನ ಮಗ, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಜೊತೆಲೆಲ್ಲ, ಅಂದರೆ ಪಾಪುನ ಬಿಟ್ಬಿಟ್ಟು ಕೆಳಗೆ ಯಾರ ಹತ್ರ ಫಸ್ಟ್ ಬರ್ತಾಳೆ ಅನ್ನೋ ಗೇಮ್ ಒಂದು ಆಡಿದ್ವಿ. ನೋಡ್ಕೊಬನ್ನಿ, ಅದನ್ನು ಕ್ಯಾಪ್ಚರ್ ಇದೆ. ನೆಕ್ಸ್ಟ್ ಫಸ್ಟು ನಾನು ನನ್ನ ಹಸ್ಬೆಂಡ್ ಆಡಿದ್ದೀವಿ. ಅದರಲ್ಲೂ ಯಾರ ಜೊತೆ ಬರ್ತಾಳೆ. ಮತ್ತು ನೆಕ್ಸ್ಟು ನಾನು, ನನ್ನ ಹಸ್ಬೆಂಡು, ನನ್ನ ಮಗ 3 ಜನನೂ ಮಾಡಿದ್ದೀವಿ. ನೋಡ್ಕೊಬನ್ನಿ, ಅದು ವಿಡಿಯೋ ಹಾಕ್ತೀನಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗೆ ಮಾಡಿದ್ದೀನಿ ಸ್ವಲ್ಪ ಅಷ್ಟೇ. ನೋಡ್ಕೊಬನ್ನಿ. ಅದರಲ್ಲಿ ಈ ವಿಡಿಯೋಲಿ ಕರೆದಾಗ ಬರ್ತಾಳೆ. ನನಗೂ ಅವ್ರ ಅಪ್ಪಂಗೂ ಕನ್ಫ್ಯೂಷನ್ ಇರುತ್ತೆ ಅವಳಿಗೆ. ಬಂದು ಕೊನೆಯಲ್ಲಿ ಇಬ್ಬರೂ ಬೇಕು. ಅವ್ರ ಅಪ್ಪನ ಹತ್ರ ಹೋಗ್ತಾಳೆ, ನನ್ನ ಹತ್ರನೂ ಬರ್ತಾಳೆ. ಕನ್ಫ್ಯೂಷನಲ್ಲಿ ಕೊನೆಯಲ್ಲಿ ನನಗೆ ಹೈಫೈ ಕೊಡ್ತಾಳೆ. ಅವರಪ್ಪ ಕೊಟ್ಬಿಟ್ಟು ಅವ್ರ ಅಪ್ಪನ ಕಡೆ ತಿರ್ಕೊಂಡಾಗ ಅವರಪ್ಪ ಎತ್ಕೊಳ್ತಾರೆ ಅವಳನ್ನ. ಇಬ್ಬರು ಒಂಥರ ವಿನ್. ನೆಕ್ಸ್ಟ್ ವೀಡಿಯೋಲಿ ನಮ್ಮದು ಆಪ್ಷನ್ನೇ ತಗೊಳ್ಳಲ್ಲ ಅವಳು. ಡೈರೆಕ್ಟ್ ಅವ್ರ ಅಣ್ಣನ ಹತ್ರನೇ ಹೋಗ್ತಾಳೆ. ಅಣ್ಣನೇ ಜಾಸ್ತಿ ಆಟಾಡ್ಸೋದಲ್ವಾ, ಜಾಸ್ತಿ ಇಷ್ಟಪಡ್ತಾನೆ. ಅವನ ಹತ್ರನೇ ಡೈರೆಕ್ಟ್ ಹೋಗ್ಬಿಟ್ಟು ಹೈಫೈ ಕೊಡ್ತಾಳೆ ಅವನಿಗೇನೆ. ಇದು ನಾನು ನನ್ನ ಅಕ್ಕನ ಮಗಳು ಬಂದು ಲಾಸ್ಟಲ್ಲಿ ಎಕ್ಸಿಟ್ ಆಗೋವಾಗ ಒಂದು ಸ್ಮಾಲ್ ವೀಡಿಯೋ ತೊಗೊಂಡ್ವಿ. ಇದು ಬಂದು ಟೆಂಪಲ್ ಔಟ್ಸೈಡ್ ವೀಡಿಯೋ ಆಗಿರುತ್ತೆ. ಲಾಸ್ಟ್ ಟೈಮ್ ತೊಗೊಳಕ್ಕಾಗಿರಲಿಲ್ಲ, ಅದಕ್ಕೆ ತೊಗೊಂಡೆ. ನಿಮಗೆ ಕಾಣಿಸ್ತಿಲ್ಲ, ಬಟ್ ಬಿಸಿಲು ಹೆವಿ ಕಾವಂತೂ ಇತ್ತು. ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲದು ಹವೆ ಅಂತೂ ಇತ್ತು. ನೆಕ್ಸ್ಟ್ ಅದಾದಮೇಲೆ ಅಲ್ಲಿಂದ ಆಚೆ ಬಂದು ಆನ್ ದ ವೇ ನಾವು ಬರಬೇಕಾದ್ರೆ ಅಲ್ಲೇ ಔಟ್ಸೈಡಲ್ಲೇ ಊಟ ಮಾಡ್ಕೊಬರ್ತೀವಿ. ಏನೂ ತಿಂದಿರಲಿಲ್ಲ ಅವತ್ತು, ಮಧ್ಯಾಹ್ನದ ಊಟ ಏನೂ ಮಾಡಿರಲಿಲ್ಲ. ಅದಕ್ಕೇ ಸೆಟ್ ಮಸಾಲೆ, ಒಂದು ಸ್ನ್ಯಾಕ್ಸ್ಗಳು, ಚುರುಮುರಿ, ಒಂದು ರೈಸ್ ಬಾತು, ಅದೆಲ್ಲ ಇದು ಸ್ನ್ಯಾಕ್ಸು ವಿತ್ ಊಟ ಎರಡೂ ಆಚೆನೇ ಮಾಡ್ಕೊಬರ್ತೀವಿ. ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಮಾಡ್ಕೊಂಡು ಬಂದಮೇಲೆ ಫರ್ದರು ಸ್ವಲ್ಪ ಹೊತ್ತು ಮನೆ ಹತ್ರ ಬಂದು ರೆಸ್ಟ್ ಮಾಡ್ತೀವಿ. ಆಚೆ ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿ ಮಾತಾಡ್ಕೊಂಡು ಕೂತಿದ್ವಿ. ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕಂತ ತುಂಬ ದಿನದಿಂದ ಅನ್ಕೊತಿದ್ದೆ. ಪಾಪ ಮದುವೆ ಆಗಿ ಎಷ್ಟು ವರ್ಷದಲ್ಲಿ 6 ಇಯರ್ಸಲ್ಲಿ ನಾನು ಇದೇ ಫಸ್ಟ್ ಅವ್ರಿಗೆ ಆ ಥರ ಸರ್ಪ್ರೈಸ್ ಕೊಟ್ಟಿರೋದು. ಅವ್ರಿಗೂ ಅಂದರೆ ನಾವು ಸಂಡೇ ಫಂಕ್ಷನ್ ಮಾಡ್ತೀನಿ ಅನ್ನಲ್ಲ, ನನ್ನ ಮಗಂದ್ರಲ್ಲಿ ಸೇಮ್ ಇದೇ ಥರನೇ ಮಾಡ್ತಿದ್ದಿದ್ದು. ಈ ಥರ ಔಟ್ಸೈಡ್ ಕರ್ಕೊಂಡು ಹೋಗಿ ಕೊಟ್ಟಿದ್ದೆಲ್ಲ ಅವ್ರಿಗೆ ಸರ್ಪ್ರೈಸ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅವ್ರಿಗೆ ಇಷ್ಟ ಆಯಿತು ಕೂಡ ತುಂಬ. ನನ್ನ ಮಗಳು, ನನ್ನ ಮಗ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಮಾತ್ರ ಆಚೆ ಕರ್ಕೊಂಡೋಗಿ ಮಾಡ್ತಾಳೆ ಅನ್ನೋ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ. ಮನೇಲೇ ಮಾಡ್ತಾಳೆ. ನಾರ್ಮಲ್ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಥರ ಅಕ್ಕಪಕ್ಕನೇ ಇದ್ದೀವಿ, ಎಲ್ಲ ಸೇರ್ಕೊತೀವಲ್ಲ, ಮಾಡ್ತಾಳೆ ಆ ಥರ ಅಂತ ಅಂದ್ಕೊಂಡಿದ್ರು ಅಷ್ಟೇ. ಆಮೇಲೆ ತುಂಬ ಖುಷಿಯಾಗ್ಬಿಟ್ಟು ಅದನ್ನು ಬೈತಾರೆ, ಯಾಕೆ ಮಾಡ್ತೀಯ ಅಂತ. ಖುಷಿನೂ ಪಡ್ತಾರೆ, ಪ್ಲಸ್ ಬೈತಾರೆ ಆ ಥರ ಅವರು. ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಬನ್ನಿ.
ನೆಕ್ಸ್ಟ್ ಒಂದೆರಡು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದು ಬಂದು ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ, ಹಾಗೆ ಎಲ್ಲರೂ ಕೇಕ್ ಕಟ್ ಮಾಡಿ ತಿನ್ನಿಸ್ಬಿಟ್ಟು ಅಲ್ಲೇ ಸೆಲೆಬ್ರೇಟ್ ಮಾಡಿಬಿಟ್ಟು ನೆಕ್ಸ್ಟು ಹೊರಟ್ವಿ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು. ಎಸ್ ಗಾಯ್ಸ್, ಇದಾದಮೇಲೆ ಔಟ್ಸೈಡ್ ಬರ್ತೀವಿ. ನಮಗದು ಸೆಲೆಬ್ರೇಷನ್ದು ಮೈಸೂರಲ್ಲಿದೆ. ಅಂದರೆ ಸೆಲೆಬ್ರೇಷನ್ ಅಂತಂದರೆ ನಾನು ಫಸ್ಟ್ ಟೈಮೇ ಹೋಗಿದ್ದಲ್ಲಿಗೆ. ಪರವಾಗಿಲ್ಲ, 1150ಗೆ 1.5 hour ಸಿಗುತ್ತೆ. 1/2 kg ಕೇಕ್ ಸಿಗುತ್ತೆ. ಪ್ಲಸ್ ನಿಮಗೆ ಫಾಗ್ ಎಂಟ್ರಿ 1050ಗಾರೆ ಫಾಗ್ ಎಂಟ್ರಿ ಬೇಡ ಅಂತ 1150ಗೆ ಸಾರಿ, ನಿಮಗೆ ಫಾಗ್ ಎಂಟ್ರಿ ಬೇಡ ಅಂದರೆ 899ಗೆ ನಿಮಗೆ ಸಿಗುತ್ತೆ. ಬೆಸ್ಟ್ ಇದೆ, ವರ್ತ್ ಇದೆ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಅಡ್ರೆಸ್ ನಿಮಗೆ ಪಿನ್ ಮಾಡ್ತೀನಿ, ನಿಮಗೆ ಟ್ಯಾಗ್ ಹಾಕ್ತೀನಿ. ನೀವು ಅವ್ರನ್ನ ಹೋಗಿ ಮೈಸೂರಲ್ಲಿರೋರು ಹೆಬ್ಬಾಳು, ಸೂರ್ಯ ಬೇಕ್ರಿ ಸೈಡ್, ಆ ಸೈಡ್ ಅವ್ರಿಗೆ ನಿಮಗೆ ನಿಯರಬಲ್ ಅಂತ ಇರತ್ತೆ. ನೋಡಿ, ನನಗೆ ಸಜೆಷನ್ ಅಂತಂದರೆ ನಾನು ಇನ್ಸ್ಟಾಲ್ ನೋಡಿದ್ದು, ಪ್ಲಸ್ ಇನ್ಸ್ಟಾ ರೀಲಲ್ಲೇ ನೋಡಿ ನಾನು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಹೋಗಿದ್ದು. ನನಗೆ ನಿಯರಬಲ್ ಕೂಡ ಇತ್ತು, ಅದರಿಂದ ಹೋದೆ. ವರ್ತ್ ಇದೆ, ಮಾಡ್ಬೋದು ಸರ್. ಯಾರಾದರೂ ಮಾಡಬೇಕು ಅಂದರೆ 899 ವರ್ತ್ ಇದೆ. ಆಫರ್ ಇಟ್ಕೊಂಡು ನೀವು ಮಾಡ್ಬೋದು, ವರ್ತ್ ಇದೆ ಗೈಸ್. ಯಾರು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ನಾವು ಅಲ್ಲಿಂದ ಆಚೆ ಬಂದ್ಬಿಟ್ಟು ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅಲ್ಲಿಂದ ಆಚೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋದ್ವಿ. ಸೇಮ್ ಗೋಬಿ ಮಸಾಲೆ, ಪಾನಿಪುರಿ ಆ ಥರ ಎಲ್ಲ ಟ್ರೀಟ್ ನನ್ನ ಹಸ್ಬೆಂಡ್ ಕೊಡಿಸಿದ್ರು. ನಾನು ಕೊಡ್ಬೇಕು ಅಂದ್ಕೊಂಡಿದ್ದೆ, ಅವರೇ ಪೇ ಮಾಡಿಕೊಟ್ರು. ಕಾಸು ಉಳಿತು ಅಷ್ಟೇ. ಅವರೇ ಪೇ ಮಾಡಿಕೊಟ್ರು ಎಲ್ಲನೂ. ಇವತ್ತಿನ ದಿನ ಅದಾಗಿತ್ತು ಅಷ್ಟೇ. ಎಲ್ಲ ಅಲ್ಲೇ ಊಟ ಮಾಡ್ಕೊಬಂದಿದ್ವಿ. ಎಲ್ಲ ಹಂಗಂಗೆ ಹೋಗಿ ಫುಲ್ ರೆಸ್ಟ್ ಮಾಡಿದ್ವಿ ಅಷ್ಟೇ. ಬಟ್ ಅದೇ ಆಫ್ಟರ್ ದ ಲಾಂಗ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದ್ದು ಒಂದು ಖುಷಿ, ಒಂದು ಸರ್ಪ್ರೈಸ್ ಅವರಲ್ಲೂ ಇತ್ತು, ನನಗೂ ಇತ್ತು. ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿತ್ತು ಅನ್ನೋದಷ್ಟೇ. ಇಷ್ಟಪಡ್ತೀವಿ ಇಬ್ರೂ, ಬಟ್ ತೋರಿಸ್ಕೊಳ್ಳಲ್ಲ. ಜಗಳನೇ ಜಾಸ್ತಿ ತೋರಿಸ್ತೀವಿ ಜನಗಳಿಗೆ, ಪ್ರೀತಿ ಒಬ್ರಿಗೂ ತೋರಿಸ್ಕೊಳ್ಳಲ್ಲ. ಏನು ಯಾವಾಗಲೂ ಇವ್ರು ಹಿಂಗೆ ಇರ್ತಾರೆ, ಯಾವಾಗಲೂ ಹಿಂಗೆ ಕಿತ್ತಾಡ್ತಿರ್ತಾರೆ ಅಂತ ಅವ್ರ ಮುಂದೆ ಇರುತ್ತೆ. ಬಟ್ ಅವರು ಹೇಳ್ಕೊಳ್ಳಲ್ಲ ಜಾಸ್ತಿ, ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಇಷ್ಟನೂ ಇಲ್ಲ. ಯಾರ ಮುಂದೆನೂ ನನ್ನ ಹೆಂಡತಿ ಹೀಗೆ ಹಾಗೆ ಅಂತ ತೋರಿಸ್ಕೊಳ್ಳೋದು ಇಲ್ಲ. ನಾನಾದರೂ ಏನಾದರೂ ನನ್ನ ಗಂಡ ಆ ಥರ ಅಂತ ಹೇಳ್ಬಿಡ್ತೀನಿ, ಅವ್ರು ಆ ಥರ ಹೇಳಲ್ಲ. ಅದೇ ಜಗಳ ಬೇಕಾದರೆ ಇಡೀ ಊರವ್ರ ಮುಂದೆನೇ ಆಡಿರ್ತೀವಿ. ನನಗೆ ಜಾಸ್ತಿ ಬೇಗ ಕೋಪ ಬರುತ್ತೆ, ಅವರು ಸ್ವಲ್ಪ ತಾಳ್ಮೆಯಿಂದ ಇರ್ತಾರೆ. ಅವ್ರು ರೈಸ್ ಆದರೆ ಮಾತ್ರ ಆಯಿತು ಕತೆ. ಬಟ್ ಈ ಥರನೇ ನಡ್ಕೊಂಡು ಹೋಗ್ತಾ ಇದೆ. ಒಟ್ಟು ಅವತ್ತೊಂದು ದಿನ ಅವ್ರಿಗಂತೂ ತುಂಬ ಖುಷಿ ಆಯಿತು, ನನಗೂ ಖುಷಿ ಆಯಿತು. ದಿಸ್ ಇಸ್ ಅ ವ್ಲಾಗ್, ಬರ್ಡೇ ವ್ಲಾಗ್. ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.